ಬೆಂಗಳೂರಲ್ಲೇ ಈ ಲೆವೆಲ್ ಬಿಸಿಲಿದೆ ನೋಡಿ. ನಮ್ಮ ಸ್ಟೇ ಹೀಗೆ ಕಾಣಿಸ್ತಿದೆ. ಪರಮಾತ್ಮ ಅವ್ರು ಬರ್ತಾ ಇಲ್ಲ, ಇರಿಟೇಷನ್ ಮಾಡ್ಕೊತ ಇದ್ದಾರೆ. ಅದು 4-5 ಸಲ ಸ್ನಾನ ಮಾಡಿದ್ದಾರೆ ಎಲ್ಲರೂ. ಎಲ್ಲರಿಗೂ ನಮಸ್ಕಾರ. ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನು ವಿಷಯ ಅಂದರೆ ಈ ಸಲ ನಾವು ಉಡುಪಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ನನ್ನ ಸ್ಟೋರಿಯಲ್ಲಿ ನೋಡಿರ್ತೀರ ನೀವು. ಮದುವೆ ಆದಮೇಲೆ ಇವತ್ತೇ ಫಸ್ಟ್ ನಾವು ಉಡುಪಿಗೆ ಹೋಗ್ತಾ ಇರೋದು. ತುಂಬ ದಿನದಿಂದ ಎಲ್ಲಾದರೂ ಹೋಗಬೇಕು ಅಂದ್ಕೊಂಡಿದ್ವಿ, ಬಟ್ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಹೋಗ್ತಾ ಇದ್ದೀವಿ. ಸೊ ನಾವು ಉಡುಪಿಯಲ್ಲಿ ಏನು ಮಾಡ್ತೀವಿ, ಎಲ್ಲಿ ಹೋಗ್ತೀವಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಸೊ ಇವಾಗ ಆನ್ ದ ವೇ ನಾವು ಇಬ್ಬರನ್ನ ಪಿಕ್ ಮಾಡಬೇಕು. ಆ ಇಬ್ಬರು ಯಾರು ಅನ್ನೋದು ಕೂಡ ತೋರಿಸ್ತೀನಿ. ಅದಕ್ಕೂ ಮುಂಚೆ ಪರಮಾತ್ಮ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. 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 ಏನು ಅನ್ನಿಸ್ತಾ ಇದೆ ಸರ್? ಏನು ಅನಿಸ್ತಾ ಇದೆ, ಬೆಂಗಳೂರಲ್ಲೇ ಈ ಲೆವೆಲ್ ಬಿಸಿಲಿದೆ. ಇನ್ನು ಉಡುಪಿಲಿ ಅದು ಯಾವ ಲೆವೆಲ್ ಅಂತ ಗೊತ್ತಾಗ್ತಾಯಿಲ್ಲ. ಅದೇ ಭಯ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇನ್ನೆಲ್ಲ ಪೀಸ್. ಬಿಸಿಲಿದ್ದೇ ಇರುತ್ತೆ, ಬಟ್ ಉಡುಪಿ ಅಂದ್ರೇನೆ ಒಂಥರ ಖುಷಿ. ಬಿಸಿಲಿರಲಿ ಮಳೆ ಇರಲಿ, ನಿಮಗೆ ಮಾತ್ರ ಯಾವುದೇ ಸೀಸನ್ ಇರಲಿ, ನಿಮಗೆ ಮಾತ್ರ. ನಮಗೆ ನಮ್ಮ ಬೆಂಗಳೂರೇ ಚಂದ. ಇಬ್ರು ಜನರನ್ನ ಪಿಕ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಇಬ್ರು ಇವರೇ. ನಮಸ್ತೆ, ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾತಾಡ್ತಂದ್ರೆ ಅಷ್ಟೇ, ಇವೆಲ್ಲ ಏನಾದ್ರು ಹೇಳಿ. ಏನು ಹೇಳೋದು, ಎ ಸಿಲಿ ಕೂತಿದ್ದೀನಿ ಮಸ್ತಾಗಿ ಚಿಲ್ಲಾಗೆ. ಪ್ರಮೋದ ಓಡಿಸ್ತಾನಂತೆ ಉಡುಪಿವರೆಗೂ. ನಾನು ಶೆಡ್ಡು ಹಿಂದೆ ಆರಾಮಾಗಿ ಬೆಳಗ್ಗೆ ಎದ್ದೆ ಮತ್ತೆ ಮಲ್ಕೊಳ್ಳೋದು. ಪ್ರಮೋದಣ್ಣ, ನಾನು ಓಡಿಸ್ಲಾ ಹೇಳಿ? ಮೇಡಮ್ ಆಗಿ ಅವ್ರೆ ಬಸ್ಸಿಂದ ಬರ್ತಿದ್ಯಲ್ಲ, ಇನ್ನ ಸ್ಕೂಬಾ ಡೈವಿಂಗ್ ಮಾಡಲೇಬೇಕು ಅಂತ ಡಿಸೈಡ್ ಆಗಿದ್ದೀವಿ. ಎಷ್ಟು ರಾತ್ರಿಗೆ ಐಸ್ ಕ್ರೀಮ್ ತಿಂತೀರಾ? ಬಾಳೆನೋ ಐತೆ ನೋಡ್ರಿ. ನಿಮ್ಗೇನು ಬೇಕು? ಯೋಚನೆ ಮಾಡ್ತೀನಿ. ಇನ್ನು ನಿಮ್ಗೆ ಲೆಮನ್ ಟೀ ಬರೋಷ್ಟೇ. ನನಗೆ ಲೆಮನ್ ಟೀ. ನಾನು ಶೆಡ್ಡಾಗ್ಬಿಡ್ತೀನಿ, ಇಲ್ಲೇ ಮಲ್ಕೊಂಡ್ಬಿಡ್ತೀನಿ ಈಗ. ನೀವು ಮಲ್ಕೊಂಡ್ರೆ ಕಾರ್ ಯಾರು ಓಡಿಸ್ತಾರೆ? ನೀನು ಇದೆಯಲ್ಲ, ನೀವೆಲ್ಲ ಕುತ್ಕೊಳ್ಳೋಕೆ ರೆಡಿ ಇದ್ರೆ ನಾನು ಓಡಿಸ್ತೀನಿ. ಇಲ್ಲಿಂದ ಹಂಗೆ ಬಸ್ ರೀಚ್ ಆದ್ವಿ ಆದರೆ ಸ್ಟೇ ನೋಡಿದ್ರೆ ಫುಲ್ ಕತ್ಲು. ಮೇಲ್ಗಡೆ ಫುಲ್ ಚಂದ್ರ, ಹುಣ್ಣಿಮೆ ಚಂದ್ರ. ಈ ಮನೆ ನೋಡಿದ್ರೆ ಏನು ಫೀಲ್ ಆಗ್ತಿದೆ ನಿಮಗೆ? ಮನೆ ನೋಡಿ, ಇಲ್ಲಿ ನೋಡಿ ಬಾವಿ. ಮನೆ ಬೇಕು ಅನಿಸ್ತದೆ ನನಗೆ ಉಡುಪಿಲಿ. ಇಲ್ಲೊಂದು ಬಾವಿ ಇದೆ. ನನಗೆ ರಂಗಿತರಂಗ ಮೂವಿ ನೆನಪಾಗ್ತಿದೆ. ನೀವು ಕೀಯಲ್ಲಿ ಇಟ್ಟಿದ್ದಾರೆ. ಕೀ ಪ್ರಾಪರ್ಟಿ ಎಲ್ಲಿ ಯಾವ ಪಾಯಿಂಟ್ ಅಂತ ಕೇಳೋದಲ್ಲ ಬಾಬು. ಕಾಲ್ ಮಾಡಲ ಅವರಿಗೆ? ಎಲ್ಲರಿಗೂ ಶುಭೋದಯ. ಬೆಳಿಗ್ಗೆ ನೋಡಿ ನಮ್ಮ ಸ್ಟೇ ಹೀಗೆ ಕಾಣಿಸ್ತಿದೆ. ನೈಟ್ ನಿಮಗೆ ಕಾಣಿಸಿಲ್ಲ ಕರೆಕ್ಟಾಗಿ ಆಚೆಯಿಂದ. ಈ ಥರ ಇದೆ, ಪಕ್ಕ ಹಳ್ಳಿ ಮನೆ ಸ್ಟೈಲಲ್ಲಿದೆ ನಮ್ಮ ಸ್ಟೇ. ಬನ್ನಿ ನೋಡಿ, ಮಳೆ ಬರ್ತಿದೆ. ವಿಡಿಯೋದಲ್ಲೂ ಕಾಣಿಸ್ತಿದೆ, ಹನಿ ಹನಿ ಬೀಳ್ತಿರೋದು. ಬೀಚ್ ಇರೋದು ಈ ಸೈಡು, ಆ ಸೈಡ್ ಹೋದರೆ ಮೇನ್ ರೋಡು. ಇಲ್ಲೇ ಇದೆಯಲ್ಲ ನೋಡಿ, ಸಾರ್ವಜನಿಕ ನಾಗ ಬ್ರಹ್ಮಸ್ಥಾನ. ಇಲ್ಲಿ ಬಾಬು. ಅದೇ ಇಲ್ಲಿ ನೋಡಿ, ಇಲ್ಲಿ ನಾಗ ಬ್ರಹ್ಮಸ್ಥಾನ ಇದೆ. ಇಲ್ಲೇ ಬಾ, ಬೇಗ ಬಾ. ಈ ಕಡೆನಾ? ಹಿಂಗೆ ಬಾ. ಮೋಡ ಇದ್ರೂ ಇಲ್ಲಿ ಹತ್ರ ಬಂದಂಗೆ ಒಂಥರ ಸೆಕೆ ಥರ ಅಲ್ಲ, ಬಿಸಿ ಬಿಸಿ ಫೀಲ್ ಆಗ್ತಾ ಇದೆ. ಕಡಲ ಕಿನಾರೆ ನಮ್ಮ ಮುಂದೆನೇ ಇದೆ. ಅಲ್ಲಿ ನೋಡಿ, ಯಾವುದೋ ಒಂದು ಬಂಡೆ ಬೇರೆ ಇದೆ. ಎಷ್ಟು ಹತ್ರ ಇದೆ ನೋಡಿ ನಾವು. ನಮ್ಮ ಪ್ರಾಪರ್ಟಿಯಿಂದ ಬೀಚ್ ಇಷ್ಟೇ ದೂರ ಇರೋದು. ಪ್ರಾಪರ್ಟಿ ಮಾತ್ರ ಒಂಥರ ಹಳ್ಳಿ ಮನೆ ಥರ ಸಖತ್ತಾಗಿದೆ. ಇದು ಒಂದು ಸ್ಟೇ ಅಂತಲೇ ಅನ್ನಿಸ್ತಾ ಇಲ್ಲ, ಮನೆ ಥರನೇ ಇದೆ. ನನ್ನ ಪ್ರಾಪರ್ಟಿ ಬಗ್ಗೆನೂ ಇದರಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ. ಕಸ ನೋಡಿ ಎಷ್ಟು ಪ್ಲಾಸ್ಟಿಕ್. ಹೇಳಿ ಮೇಡಮ್, ಸಮುದ್ರ ನೋಡ್ಬೇಕು ಅಂತಿರಲ್ಲ, ಕರ್ಕೊಂಬಂದಿದ್ದೀನಿ ನೋಡ್ರಿ. ನೋಡ್ತಾ ಇದ್ದೀನಿ. ಇವರೆಲ್ಲ ಡಬಲ್ ಕೆಲಸ ಹಚ್ಚೋದು ನಮಗೆ. ಯಾರು? ನೀನು. ನೀವೇ. ಒಂದು ಚೇರ್ ತೊಗೊಂಡು ಬನ್ನಿ ಅಂದರೆ ಮರ್ತ್ಕೊಂಡು ಕಾರಲ್ಲೇ ಬಿಟ್ಟು ಇವಾಗ ಮತ್ತೆ ವಾಪಸ್ ಬಂದ್ವಿ. ಎಲ್ಲರೂ ಬೀಚಲ್ಲಿ ಫೋಟೋ ವಿಡಿಯೋಸ್ ತಗೊಳ್ಳೋದ್ರಲ್ಲಿ ಬ್ಯುಸಿ ಇದ್ದಾರೆ. ಇವ್ರು ಅವಾಗಿಂದ ಟ್ರೈ ಮಾಡ್ತಾ ಇದ್ದಾರೆ. ಎಲ್ಲ ಫೋಟೋಸ್ ನೋಡಿ. ತುಂಬ ಮೋಡ ವಾತಾವರಣ ಇದೆ, ಅದಕ್ಕೆ ಇವಾಗ ನಾವು ಆರಾಮಾಗಿ ಇಟ್ಕೊಂಡಿದ್ದೀವಿ. ಬಿಸಿಲಿದ್ರೆ ಇಲ್ಲಿ ನಿಜವಾಗ್ಲೂ ಇರೋಕ್ಕಾಗ್ತಾ ಇರಲಿಲ್ಲ ಈ ಬೇಸಿಗೆಯಲ್ಲಿ.
ಬೆಳಗ್ಗೆ ತುಂಬ ಚೆನ್ನಾಗಿತ್ತು, ಫುಲ್ ಮೋಡ ತುಂಬಿತ್ತು, ಲೈಟಾಗಿ ಮಳೆನೂ ಬಂತು. ಈಗ ನೋಡಿದ್ರೆ ಈ ಲೆವೆಲ್ ಬಿಸಿಲು ರುಬ್ತಾ ಇದೆ. ಹಂಚಿನ ಮನೆ ತುಂಬ ಒಳ್ಳೆ ಸ್ಟೇ ಸಿಕ್ಕಿದೆ ನಮಗೆ. ಮತ್ತು ನಮ್ಮ ನಿರುತ್ತರ ಮೇಡಮ್ ನೋಡಿ ಫುಲ್ ರೆಡಿಯಾಗಿ ಇದ್ದಾರೆ. ಹೇಳಿ ಮೇಡಮ್. ನಾನು ರೆಡಿಯಾಗಿ 1 ಗಂಟೆ ಆಯಿತು. ಲೇಟ್ ಮಾಡ್ತಿರೋದು ಪ್ರಮೋದಣ್ಣ. ನೀನು ರೆಡಿಯಾಗಿ 1 ಗಂಟೆ ಆಯ್ತಲ್ಲ ಮೇಡಮ್, ನೀವು ರೆಡಿಯಾಗಕ್ಕೆ 1 ಗಂಟೆ ತೊಗೊಂಡ್ರಿ ಅಂತೇಳಿ. ಇಲ್ಲ, ನನ್ನ ಆಡಿಯನ್ಸಿಗೆ ಗೊತ್ತು. ಪ್ರಮೋದಣ್ಣ ಮತ್ತು ಪರಮಾತ್ಮ ಅವರಿಂದ ಲೇಟ್ ಆಗ್ತಾ ಇದೆ. 11 ಗಂಟೆ ಆದರೂ ಇನ್ನೂ ಊಟ ಕೊಡಿಸಿಲ್ಲ, ತಿಂಡಿ ಕೊಡಿಸಿಲ್ಲ ನಮಗೆ. ಇವಾಗ ಡೈರೆಕ್ಟ್ ಊಟ ಕೊಡಿಸ್ತಾರೆ, ಸ್ಕಿಪ್ ಮಾಡಿಬಿಡ್ತಾರೆ ತಿಂಡಿನ. ಬಜೆಟ್ ಟ್ರಿಪ್ ಇದು ನಮ್ಮದು. ನೋಡಿ ನೋಡಿ, ಟುರು ಲವ್. ವೀಕೆಂಡ್ ಬೇರೆ, ದರ್ಶನ ಸಿಕ್ಕಾಪಟ್ಟೆ ಜನ ಇರ್ತಾರೆ. ನಾವೆಷ್ಟು ಸಲ ಅನ್ಕೊಂತೀವಿ ಎಲ್ಲಾದರೂ ಬರಬೇಕಾದ್ರೆ ಹಾರ್ಡ್ ಕ್ಯಾಶ್ ತರಬೇಕು ಅಂತ. ಹಲಸಿನಕಾಯಿ ನೋಡಿ, ಇವಾಗಲೇ ಸೀಸನ್ ಬಿಡ್ತಾ ಇದೆ. ಮಿತ್ರ ಸಮಾಜ ಇವತ್ತು ಇಲ್ಲಿ ತಿಂಡಿನ ಟ್ರೈ ಮಾಡಿ ಹೇಳ್ತೀವಿ ಹೆಂಗಿರುತ್ತೆ ಅಂತ. ಚೆನ್ನಾಗೇ ಇರುತ್ತೇನೋ. ಮಿತ್ರ ಸಮಾಜ ಬಂದಿದ್ದೀವಿ ನಾವು. ಫಸ್ಟು ಹೋಟೆಲ್ ವಾಣಿಶ್ರೀಗೆ ಹೋದ್ವಿ, ಅದು ಕ್ಲೋಸ್ ಇತ್ತು, ಅದಕ್ಕೆ ಮಿತ್ರ ಸಮಾಜ್ಗೆ ಬಂದಿದ್ದೀವಿ. ತುಂಬ ಸೆಕೆ, ವಿಪರೀತ ಸೆಕೆ, ಹಬೆ ಹೊಡಿತಿದೆ. ಗ್ಯಾಸ್ ಇಲ್ಲ ಅಂತ ಲಿಮಿಟೆಡ್ ಐಟಮ್ಸ್ ಹಾಕಿದ್ದಾರೆ ಇಲ್ಲಿ ಮೆನ್ಯೂಲಿ. ನೋಡೋಣ, ಟ್ರೈ ಮಾಡೋಣ. ಟ್ರೈ ಮಾಡಿದ್ಮೇಲೆ ಹೇಳ್ತೀನಿ. ಆರ್ಡರ್ ಬಂದಿದೆ. ನಾನು ಉಪ್ಪಿಟ್ಟು ಕೇಸರಿ ಬಾತ್ ಆರ್ಡರ್ ಮಾಡಿದ್ದು. ತೇಜವರು ಇಡ್ಲಿ ವಡ, ಪ್ರಮೋದಣ್ಣ ಬನ್ಸ್ ಆರ್ಡರ್ ಮಾಡಿದರು. ಯಾಕೋ ಸ್ವಲ್ಪ ಬನ್ಸು ಫ್ಲ್ಯಾಟ್ ಆಗಿದೆ, ಯಾಕೋ ಗೊತ್ತಿಲ್ಲ. ಇವರು ಬಟನ್ ಇಡ್ಲಿ. ಹಾಗೆ ಮ್ಯಾಂಗೋ ರಸಾಯನ ಆರ್ಡರ್ ಮಾಡಿದ್ದೀವಿ, ಅದನ್ನು ಬರಬೇಕು. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಹೇಗಿದೆ? ನಿಜ? ನಾವಿವಾಗ ಮಿತ್ರ ಸಮಾಜದಲ್ಲಿ ತಿಂಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಟೇಸ್ಟ್ ಓಕೆ ಇತ್ತು, ಬಟ್ ನನಗೆ ಯಾಕೋ ತುಂಬ ಓವರ್ ರೇಟ್ ಅಂತ ಅನ್ನಿಸ್ತು. ತಿಂಡಿ ತಿಂದು ದರ್ಶನಕ್ಕೆ ಬಂದ್ವಿ, ಆದರೆ ಇಲ್ಲಿ ಜನ ಸಿಕ್ಕಾಪಟ್ಟೆ ಕ್ಯೂ ಇದೆ. ಸೊ ನಾವು ಕನಕನ ಕಿಂಡಿಯಲ್ಲಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಕನಕನ ಕಿಂಡಿ. ತುಂಬ ಸೆಕೆ ಆಗ್ತಾ ಇದೆ, ಯಾವ ದೇವಸ್ಥಾನಕ್ಕೂ ಹೋಗೋಕ್ಕಾಗ್ತಾ ಇಲ್ಲ. ಹೋಗ್ತಾ ಇದ್ದೀವಿ, ಬಟ್ ಪರಮಾತ್ಮ ಅವ್ರು ಬರ್ತಾ ಇಲ್ಲ, ಇರಿಟೇಷನ್ ಮಾಡ್ಕೊತಾ ಇದ್ದಾರೆ. ಕೃಷ್ಣ ಮಠದಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ಇಲ್ಲಿಂದ ಮುಗಿಸ್ಕೊಂಡು ಎಲ್ಲ ಹೋಗ್ತೀವಿ ಅಂತ ಅಲ್ಲಿ ವ್ಲಾಗ್ ನಾವಿವಾಗ ಐಸ್ ಕ್ರೀಮ್ ತಿನ್ನೋಕೆ ಹೋಗ್ತಾ ಇದ್ದೀವಿ ಬಿಸಿಲಲ್ಲಿ. ನಮ್ಮ ಮುಖ ನೋಡಿ ಒಬ್ಬೊಬ್ರದ್ದು ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಬೆರೆತೋಗಿದ್ದೀವಿ. ನಮ್ಮ ವಿಡಿಯೋದಲ್ಲಿ ಯಾರೂ ಮಾತಾಡ್ತಾ ಇಲ್ಲ, ನಾನೊಬ್ಬಳೇ ಮಾತಾಡ್ತಿದ್ದೀನಿ. ನಿನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ನಾನೊಬ್ಬಳೇ ಮಾತಾಡ್ತಾ ಇದ್ದೀನಿ. ಮಾತಾಡೋಕ್ಕೆ ಎನರ್ಜಿ ಇಲ್ಲ, ಯಾಕಂದರೆ 600 ರೂಪಾಯಿ ಕೊಟ್ಬಿಟ್ಟು 600 ರೂಪಾಯಿ ಕೊಟ್ಟರು ಹೊಟ್ಟೆ ತುಂಬ ತಿಂಡಿ ಸಿಗಲಿಲ್ಲ ನಮಗೆ. ಎಲ್ಲಿಂದ ಎನರ್ಜಿ ಬರುತ್ತೆ ನಮಗೆ? ಹೌದು, ತುಂಬ ಬೇಜಾರಾಯ್ತು ನಮಗೆ. ಮಿತ್ರ ಸಮಾಜ ಹೋಗೋಣ ಅಂತ ವಿಡಿಯೋ ಎಲ್ಲ ನೋಡಿಕೊಂಡು ಬಂದ್ವಿ. ತುಂಬ ಓವರ್ ರೇಟೆಡ್ ಅಂತ ಅನ್ನಿಸ್ತು ನಮಗೆ. ಓವರ್ ರೇಟೆಡ್ ಹೋಗಲಿ, ಅಟ್ಲೀಸ್ಟು ಕ್ವಾಂಟಿಟಿ ಕೂಡ ಅಷ್ಟೇನಿರಲಿಲ್ಲ. ಇವಾಗ ಐಸ್ ಕ್ರೀಮ್ ಆದರೂ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ, ನೋಡೋಣ. ಇಲ್ಲಿ ಮಸಾಲ ಮಜ್ಜಿಗೆ, ಶುಂಠಿ ಶರ್ಬತ್ತು, ಆಮೇಲೆ ಕಲ್ಲಂಗಡಿ ಜ್ಯೂಸ್ ಎಲ್ಲ ಸಿಗುತ್ತೆ ಅಂತ ಬೋರ್ಡ್ ಹಾಕಿದ್ದಾರೆ. ಅದನ್ನು ನೋಡ್ಕೊಂಡು ನಾವು ಇವಾಗ ಬಂದ್ವಿ. ಥ್ಯಾಂಕ್ ಯು. ಹೇಗಿದೆ ಮಸಾಲ ಮಜ್ಜಿಗೆ? ನಂದು ಕಲ್ಲಂಗಡಿ ಜ್ಯೂಸ್. ಹೇಗಿದೆ ತೇಜವರೇ? ಹೌದಾ? ನಾನು ಇಲ್ಲಿ ಬೆಂಗಳೂರಿಗೆ ಹೋದ್ಮೇಲೆ ಮಿತ್ರ ಸಮಾಜ ಅಂತ ಟ್ಯಾಟು ಹಾಕ್ಸ್ಕೊತಾ ಇದ್ದೀನಿ ಇದೇ ಮೇಲೆ. ಬ್ರೋ ಸುಮ್ಮನೆ ಯಾರು ಹೊಡೆದ್ಗಿಡ್ದಾರು ಮಿತ್ರ ಸಮಾಜ ಫ್ಯಾನ್ಸ್ ಇರ್ತಾರೆ. ಓವರ್ ರೇಟೆಡ್ ಆಯಿತು. ಒಂದು ಸಣ್ಣ ಲೋಟ ಬಾದಾಮ್ ಅದು ಮ್ಯಾಂಗೋ ರಸಾಯನಗೆ 100 ರೂಪಾಯಿ. 2 ತೊಗೊಂಡು ಜಿಗುಪ್ಸೆ ಬಂದ್ಬಿಡ್ತು ನಮಗೆ ಲೈಫಲ್ಲೇ. ಗಮ್ಮತ್ತೇನೆಂದರೆ ಒಂದ್ಸಲ ಸಾಕಾಗಿಲ್ಲ ಅಂತ 2ನೇ ಸಲ ಆರ್ಡರ್ ಮಾಡಿದ್ರು. ಮತ್ತೆ ಬಿಲ್ಲು 400 ಏನೋ ಆಗಿರುತ್ತೆ ಅಂದ್ಕೊಂಡ್ವಿ, ಬಟ್ ಬಿಲ್ ನೋಡ್ಬೇಕಾದ್ರೆ 600 ಆಯಿತು. ಆವಾಗಿಂದ ಎಲ್ಲ ಜಿಗುಪ್ಸೆ ಬಂದು ಬಜೆಟ್ ಅಂದ್ಕೊಂಡು ಎಲ್ಲ ಹೋಗ್ತಾ ಇದೆ. ಇವಾಗ ಐಸ್ ಕ್ರೀಮ್ ತಿನ್ನೋಕೆ ಬಂದಿದ್ದೀವಿ. ಇಲ್ಲೂ ಕಮ್ಮಿದು ಆರ್ಡರ್ ಮಾಡಿ ಅಂದರೆ ಪರಮಾತ್ಮ ಅವರು ಯಾವುದು ಆರ್ಡರ್ ಮಾಡಿದ್ದು ನೀವು? ಒಂದು 600 ರೂಪಾಯಿ ಆಗುತ್ತೆ ಇವಾಗ. ಅಷ್ಟೇ, ಮಧ್ಯಾಹ್ನದ ಊಟ ಸ್ಕಿಪ್. ಐಸ್ ಕ್ರೀಮಲ್ಲೇ ಹೊಟ್ಟೆ ತುಂಬಿಸ್ಕೊತಾ ಇದ್ದೀವಿ. ನಾವೆಲ್ಲ ಬೀಚಿಂದ
ಕಾಲೇಜಿಂದ ಹೋಗಿ ಬಂದು ಫ್ರೆಶ್ ಅಪ್ ಆಗಿ ಮಲ್ಕೊಂಬಿಟ್ಟಿದ್ವಿ. ಇವಾಗ ಎದ್ದೇಳ್ತಿದ್ದೀವಿ. ಇಲ್ಲಿ ನೋಡಿ ರೀಲ್ಸ್ ಉಜ್ತಾ ಇದ್ದಾರೆ ಇನ್ನು. ನೋಡಿ ಇಲ್ಲಿ ಯಾವಾಗಲೂ ಈ ಥರ ರೀಲ್ಸ್ ನೋಡೋದೇ ಕೆಲಸ ಅಷ್ಟೇ. ಇಲ್ಲಿ ಮ್ಯಾಗಿ ರೆಡಿ ಆಗ್ತಾ ಇದೆ. ಮ್ಯಾಗಿ ಅಲ್ಲ 1 2 3 ನೂಡಲ್ಸ. ನೋಡಿ ಆಚೆಗಡೆ ಇವಾಗ ಸಂಜೆ ಆಗ್ತಾಯಿದೆ. ಟೈಮ್ 5:15 ಇವಾಗ ಟೈಮ್. ಸೊ ಒಳಗಡೆ ಪ್ರಮೋದಣ್ಣ ಅವರು ಮ್ಯಾಗಿ ಮಾಡ್ತಾಯಿದ್ದಾರೆ. ಸೊ ಮ್ಯಾಗಿ ತಿನ್ಕೊಂಡು ನಾವು ಮತ್ತೆ ಸನ್ಸೆಟ್ ನೋಡೋಕ್ಕೆ ಬೀಚ್ ಹತ್ರ ಹೋಗ್ತಾ ಇದ್ವಿ. ಚಿಕನ್ ಬಿರಿಯಾನಿ ಪಾಲಿಗೆ ಬಂದದ್ದು ಪಂಚಾಮೃತ ತಿನ್ಬೇಕಷ್ಟೇ. ಇವಾಗ ನಾವು ಮ್ಯಾಗಿ ತಿಂದು ಮತ್ತೆ ಬೀಚ್ ಹತ್ರ ಹೋಗ್ತಾ ಇದ್ದೀವಿ ಸನ್ಸೆಟ್ ನೋಡೋಕ್ಕೆ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ವಾಪಸ್ ಬಂದು ಏನು ಮಾಡ್ತೀವಿ ಅಷ್ಟೇ, ನೈಟ್ ಊಟಕ್ಕೆ ಹೋಗ್ತೀವಿ. ಇಲ್ಲೇ ಒಂದು ಹತ್ತಿರದಲ್ಲಿ ನಾಗಮಂಡಲೋತ್ಸವ ನಡೀತಾ ಇದೆ. ಸ್ವಲ್ಪ ನೋಡಿಕೊಂಡು ಊಟಕ್ಕೆ ಹೋಗಿ ಬರ್ತೀವಿ. ಸಿಗೋಣ. ಇವಾಗ ನಾವು ಬೀಚಿಗೆ ಹೋಗಿ ಬಂದ್ವಿ. ಮತ್ತೆ ಎಲ್ಲ ಫ್ರೆಶ್ ಅಪ್ ಆಗಿ ಇವತ್ತಷ್ಟನೇ ಸಲ ಸ್ನಾನ ಮಾಡೋದು. 4-5 ಸಲ ಸ್ನಾನ ಮಾಡಿದ್ದಾರೆ ಎಲ್ಲರೂ. ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಒಂದು ಒಳ್ಳೆ ಜಾಗ ನೋಡಿದ್ದೀನಿ ಊಟಕ್ಕೆ. ಎಲ್ಲಿ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಒಂದು ನಾಗಮಂಡಲೋತ್ಸವ ಆಗ್ತಾ ಇದೆ. ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ನಾವಿಲ್ಲಿ ನಿಲ್ಲಿಸ್ತಾ ಇದ್ದೀವಿ. ನೋಡಿ ಬ್ರಾ, ಬೆಳಗ್ಗೆ ಮತ್ತು ಮಧ್ಯಾಹ್ನ ಒಳ್ಳೆ ಕಡೆ ಊಟ ಆಗಲಿಲ್ಲ. ಇವಾಗ ಒಳ್ಳೆ ಊಟ ಕೊಡಿಸ್ತೀನಿ ಅಂತ ಕರ್ಕೊಂಡ್ಬಂದಿದ್ದಾರೆ. ಎಲ್ಲಿ ಅಂತ ಇವ್ರನ್ನೇ ಕೇಳ್ಬಿಡ್ರಿ. ನಾನು ರೀಲ್ಸ್ ನೋಡಿ ಫುಡ್ ತುಂಬ ಚೆನ್ನಾಗಿದೆ ಅಂತ ಕರ್ಕೊಂಡು ಬಂದಿದ್ದಿಲ್ಲಿ. ನಾರಾಯಣ ಸೀಶೆಲ್ ಅಂತ ಹೋಟೆಲ್, ಕೋರ್ಟ್ ರೋಡ್ UB ಕಾಂಪ್ಲೆಕ್ಸ್ ಹಿಂದ್ಗಡೆ ಇದೆ. ನೋಡ್ತೀನಿ ಇಲ್ಲಿ ಫುಡ್ ತುಂಬ ಚೆನ್ನಾಗಿದ್ರೆ ಇದ್ರ ಬಗ್ಗೆ ಒಂದು ಸಪ್ರೇಟ್ ಕ್ಲಿಪ್ ಹಾಕ್ತೀನಿ. ನೀವು ಬನ್ನಿ ಉಡುಪಿ. ಫುಡ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ತುಂಬ ಚೆನ್ನಾಗಿದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಬಟ್ ಅಂದರೂ ಅಷ್ಟೇ ಚೆನ್ನಾಗಿದೆ. ಮತ್ತು ಇನ್ನೊಂದೇನು ಎಲ್ಲ ತುಂಬ ಫ್ರೆಶ್ ಅನಿಸುತ್ತೆ. ಯಾವುದು ಹಳೇದು ಅಂತ ಅನಿಸಲ್ಲ. ಲೈಕ್ ಸ್ಟಾಕ್ಡ್ ಆಗಲಿ ಫ್ರೋಝನ್ ಆಗಲಿ ಅಂತ ಅನಿಸ್ತಾ ಇಲ್ಲ. ಫುಲ್ ಫ್ರೆಶ್ ಆಗಿದೆ ಫಿಶ್ ಎಲ್ಲ. ಚಿಕನ್ ಕೂಡ ತುಂಬ ಫ್ಲೇವರ್ಫುಲ್. ನನಗೆ ರೊಸಾಲಿ ತುಂಬ ಇಷ್ಟ ಆಯಿತು. ರೊಸಾಲಿ ಕಬಾಬ್ ಮಾತ್ರ ಸಿಕ್ಕಾಬಡೆ ಚೆನ್ನಾಗಿದೆ. ಮಸ್ಟ್ ಟ್ರೈ ಇಲ್ಲಿ. ಹೇಗನ್ನಿಸ್ತು ಪ್ರಮೋದನ ಊಟ? ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು. ಯಾವ ಫುಡ್ ತುಂಬ ಇಷ್ಟ ಆಯ್ತು ನಿಮಗೆ? ಫಿಶ್ ಚೆನ್ನಾಗಿತ್ತು, ಪ್ರಾನ್ಸ್ ಗೀ ರೋಸ್ಟ್ ಚೆನ್ನಾಗಿತ್ತು, ಆಮೇಲೆ ರೊಸಾಲಿ ಚಿಕನ್ ತುಂಬ ಚೆನ್ನಾಗಿತ್ತು. ಮತ್ತು ಚಿಕನ್ ಅದೇನೋ ಡಿಪ್ ಮಾಡಿಕೊಟ್ರಲ್ಲ, ಚಿಕನ್ ಡಿಪ್ ಮಾಡಿಕೊಟ್ರಲ್ಲ, ಅದು ಕಟ್ ಮಾಡಿ ಡಿಪ್ ಇತ್ತಲ್ಲಪ್ಪ. ಚಿಕನ್ ಕ್ರಾಕೆಟ್ಸು. ಚಿಕನ್ ಕ್ರಾಕೆಟ್ಸ್ ಅದು ಚೆನ್ನಾಗಿತ್ತು. ಓವರಾಲ್ ಚೆನ್ನಾಗಿತ್ತು ಬ್ರೋ, ತುಂಬ ಚೆನ್ನಾಗಿತ್ತು. ತೇಜ್ ಅವರಿಗೆ ಯಾವ್ದು ಇಷ್ಟ ಆಯ್ತು? ಸೂಪ್ ಚೆನ್ನಾಗಿತ್ತು. ಸೂಪ್ ಸೂಪ್ ಚೆನ್ನಾಗಿತ್ತು. ಆಮೇಲೆ ಇದೇನು ಲಂಗ್ಫಮ್ ಸೂಪು. ಆಮೇಲೆ ಇದು ಚೆನ್ನಾಗಿತ್ತು, ಏನದು ಇನ್ನೊಂದು ಫಿಶ್ ಇತ್ತಲ್ಲ ಫಸ್ಟು, ಬಂಗಡೆ ಚೆನ್ನಾಗಿತ್ತು.